ವಿಧಾನಸಭೆ ಚುನಾವಣೆಯಲ್ಲಿ ಮಾಜಿ ಸಚಿವ ವಿ ಸೋಮಣ್ಣನನ್ನ 2 ಕಡೆ ನಿಲ್ಲಿಸಿ ಕೆಡವಿದ್ರು. ಹಾಗೆ ನನ್ನನ್ನ ಹಾಗೆ ಬೊಮ್ಮಾಯಿ ಅವರನ್ನ ಸೋಲಿಸೋದಕ್ಕೆ ದುಡ್ಡು ಕಳಿಸಿದ್ದು ಗೊತ್ತೇ ಇದೆ. ಪರೋಕ್ಷವಾಗಿ ಬಿವೈ ವಿಜೇಂದ್ರ ವಿರುದ್ಧ ಈ ರೀತಿ ಶಾಸಕ ಯತ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಸೋಮಣ್ಣನನ್ನ 2 ಕಡೆ ನಿಲ್ಲಿಸಿ ಕೆಡವಿದ್ರು. ನನ್ನನ್ನ ಬೊಮ್ಮಾಯಿನ ಸೋಲಿಸೋಕೆ ದುಡ್ಡು ಕಳಿಸಿದ್ದು ಕೂಡ ನಮಗೆ ಗೊತ್ತೇ ಇದೆ ಅಂತ ಪರೋಕ್ಷವಾಗಿ ಬಿವೈ ವಿಜೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಯಲ್ಲಿ ನಾವೇನು ಬೇರೆಯವರಿಗೆ ವೋಟ್ ಹಾಕು ಅಂತ ಹೇಳೋದಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಶಾಸಕ ಯತ್ನಾಳ್. ಹೈಕಮಾಂಡ್ ಮಟ್ಟದಲ್ಲಿ ಇಬ್ಬರ ಮಧ್ಯೆ ಎಲ್ಲವೂ ಕೂಡ ಸರಿ ಹೋಗಿದೆ. ಹೈಕಮಾಂಡ್ ನಾಯಕರು ಮುನಿಸನ್ನ ಶಮನಗೊಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಹಾಗೆ ಆದಷ್ಟು ಬೇಗ ಊಟಕ್ಕೂ ಕೂಡ ಆಹ್ವಾನಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಇದೀಗ ಪರೋಕ್ಷವಾಗಿ ಬಿವೈ ವಿಜೇಂದ್ರ ವಿರುದ್ಧ ಯತ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರ ಜೋಡ ರಾಜಿ ಆಗಬೇಕು? ಅಪ್ಪ ಮಕ್ಕಳ ಜೋಡ ಎದಕ್ಕಾಗಬೇಕು? ರಾಜಿ ಯಾರು ಎದಕ್ಕೆ? ಏನು ಅವಶ್ಯ? ನಂದೇನು ವಿಜೇಂದ್ರನಿಂದ ನನಗೇನು ಆಗಬೇಕಾಗಿಲ್ಲ. ನಾನೇನು ಲೋಕಸಭಾ ಟಿಕೆಟ್ ಬಿಡ್ತಾ ಇಲ್ಲ. ಅವ್ರ ಅಪ್ಪ ಮಕ್ಕಳ ಜೋಡ ನಂದೇನು ವ್ಯವಹಾರ ಇಲ್ಲ. ನನ್ನ ಏನೇ ಇದ್ದರೂ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ, ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ, ರಾಷ್ಟ್ರ ಉಳಿಬೇಕಾದ್ರೆ ನರೇಂದ್ರ ಮೋದಿಯವ್ರು ಬೇಕು. ಅವ್ರ ಉದ್ದೇಶ ಏನು ಮೊನ್ನೆ ವಿಧಾನಸಭೆದಾಗ ಏನೇನು ಉದ್ದೇಶ ಮಾಡ್ಯಾರ? ಬಿಜಾಪುರನಾಗ ವಿಜೇಂದ್ರ ಏನು ಮಾಡ್ಯಾರ? ಸೋಮಣ್ಣವ್ರ ಬಲ್ಲಿ ವಿಜೇಂದ್ರ ಏನು ಮಾಡ್ಯಾನ? ನಮ್ಮ ಬೊಮ್ಮಾಯಿ ಅವರು ಸೋಲಿಸಕ್ಕೆ ವಿಜೇಂದ್ರ ಏನು ಮಾಡ್ಯಾರ? ಎಲ್ಲ ಇತಿಹಾಸ ಇದೆ. ಲೋಕಸಭೆ ಆಗದ್ಮೇಲೆ ಇತಿಹಾಸ ಹೇಳ್ತೀನಿ. ನಾವೆಲ್ಲರೇ ಹೊಂದಾಣಿಕೆ ಆಗಿದ್ದೀವಿ. ನೀವೆಲ್ಲರೂ ಮೀಡಿಯಾದವ್ರು ಹುಷಾರ್ ಅಂದರು. ಯತ್ನಾಳಿಗೆ ಅಂಜಿ ಓಡಿ ಹೋಗಿ ವಿಜೇಂದ್ರ ಜೊತೆಗೆ ಆ ವಿಜೇಂದ್ರಗೆ ಅಂಜೋದಿಲ್ಲ, ಅವ್ರ ಅಪ್ಪಗೆ ಅಂಜಲ್ಲ, ವಿಜೇಂದ್ರಗೆ ಅಂಜೋ ಪ್ರಶ್ನೆ ನೋಡ್ರಿ. ನಾ ರಾಜಿ ಆಗೋ ಪ್ರಶ್ನೆ ಇಲ್ಲ. ಯಾರ ಜೋಡ ರಾಜಿ ಆಗಬೇಕು? ಅಪ್ಪ ಮಕ್ಕಳ ಜೋಡ ಎದಕ್ಕಾಗಬೇಕು? ರಾಜಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.